ಶ್ರೀಕಂಠ್ ಅವರೇ, ಈಗ ದರ್ಶನ್ ಕೇಸ್ಗೆ ಮರ್ಡರ್ ಕೇಸಲ್ಲಿ ಹೋಗಿರೋದು, ಇನ್ನು ಆರೋಪಿ ಅಪರಾಧಿ ಅಂತ ಫಿಕ್ಸ್ ಆಗಿಲ್ಲ, ಅದು ಟ್ರಯಲ್ ನಡೀತಾ ಇದೆ. ಹೌದು ಹೌದು, ಸಜ್ಜಾ ಅಂತ ನಿಮ್ ಕನ್ವೆನ್ಷನ್ ಆದಾಗೆ ವೈಟ್ ಅಂಡ್ ವೈಟ್ ಕೊಡೋದು. ಅಲ್ಲಿ ತನಕ ಅಲ್ಲ ಏನಾಗಬಹುದು ಅಂದ್ರೆ, ನೀವು ಇಷ್ಟು ವರ್ಷ ಇದ್ದೀರಲ್ಲ, ನಿಮ್ಮ ಇದ್ರಲ್ಲಿ ಹೇಳೋದಾದ್ರೆ ಶಿಕ್ಷೆ ಆಗುತ್ತಾ, ಹೇಗೆ ಏನು ಶಿಕ್ಷೆ ಆಗುತ್ತಾ? 1000% ಶಿಕ್ಷೆ ಆಗುತ್ತೆ. ಏನಕ್ಕೆ ಶಿಕ್ಷೆ ಆಗುತ್ತೆ ಅಂದ್ರೆ, ಎಷ್ಟು ವರ್ಷ ಆಗ್ಬಹುದು? ಮರಣದಂಡನೆ ಆಗೋ ಚಾನ್ಸಸ್ ಇದೆ. ಹೌದಾ? ನೀವೆಲ್ಲ ಹೇಗೆ ಎಸ್ಕೇಪ್ ಆಗಿ ಬಂದ್ರಿ? ನಾವು ಅದನ್ನೇ ಹೇಳ್ತೀನಿ, ಅದನ್ನೇ ಹೇಳಕ್ ಬಂದೆ. ಅವಾಗೆಲ್ಲ ನಮ್ಗೆ ಫಿಂಗರ್ ಪ್ರಿಂಟು ಕೋರ್ಟಲ್ಲಿ, ಆಮೇಲೆ ಅವ್ರಿಗೆ ಬೇಕಾಗಿದ್ದಂಗೆ ಯಾರನ್ನೋ ಒಂದು 4-5 ಜನ ಸಾಕ್ಷಿಗಳನ್ನ ಹಾಕೋರು. ಆ ಸಾಕ್ಷಿಗಳು ಬರ್ತಾ ಇರ್ಲಿಲ್ಲ ನಮ್ಮ ಎದುರು ಕಡೆ. ನಾವು ನಡೆಯೋ ಟೈಮಲ್ಲಿ ರೋಡಿಸಮ್ಮೇ ಬೇರೆ, ಇವಾಗ ಲೈವ್ ವಿಡಿಯೋ, ಇವಾಗ CC ಕ್ಯಾಮ್ರಾ ಬಂದಿದೆ, ಶೆಡ್ಡಲ್ಲಿ ಹೊಡೆದಿರೋದೆಲ್ಲ ರೆಕಾರ್ಡ್ಸ್ ಹೋಗ್ಬಿಟ್ಟಿದೆ ಜಡ್ಜ್ ಹತ್ರ. ಮುಂಚೆ ನಿಮಗೆ ಒಂದು ಕೇಸ್ ಹೇಳ್ತೀನಿ ಉದಾಹರಣೆಗೆ, ಒಬ್ಬ ಕುಂಟ ಕಲ್ಲೆತ್ತಾಕಿ ಕೊಲೆ ಮಾಡಿದ್ದಾನೆ ಅಂದ್ಬಿಟ್ಟು ಎತ್ಕೊಂಡ್ಬಂದು ಒಳಗಡೆ ಹಾಕಿದ್ದು, ಯಾರು ಸಾಕ್ಷಿ ಹೇಳಲಿಲ್ಲ. ಜಡ್ಜೆ ಥಿಂಕ್ ಮಾಡಿದ್ದ ಅವನ್ನ, ಇವನು ಹೆಂಗೆ ಇವನ್ನ ಕುಂಟನ್ನೇ ತಗೊಂಬಂದು ಹೆಂಗೆ ಒಡೆ ಹಾಕಿದ್ರು ಅಂದ್ಬಿಟ್ಟು, ಸರಿಯಪ್ಪ ನಿನ್ ಕೇಸ್ ಬಿಡುಗಡೆ ಮಾಡಿದ್ದೀನಿ, ಆ ಕಲ್ಲು ಸೈಡ್ಗೆ ಇಕ್ಬಿಟ್ಟು ಹೋಗು ಅಂತ ಹೇಳಿರೋದು. ಇವ್ನು ಆಗಲ್ಲ ಅಂದಿದ್ರೆ ಆಗಿರೋದು, ಜೋಶಲ್ಲಿ ಹೋಗ್ಬಿಟ್ಟು ಕಲ್ಲು ಎತ್ಬಿಟ್ಟು ಆ ಕಡೆ ಇಕ್ಬಿಟ್ಟ, ನೀನು ಶಿಕ್ಷೆ ಕೊಟ್ಟಿದ್ದೀನಿ. ಯಾರು ಜಡ್ಜೆ ತಲೆ ಉಪಯೋಗಿಸಿರೋದಲ್ಲಿ. ಅದರಿಂದ ಈ ಥರ ಎಲ್ಲ ಆಗಿನ ಕಾಲದಲ್ಲೇ ಅಷ್ಟು ಆಕ್ಟಿವ್ ಆಗಿದ್ರು ಯಾರು ಜಡ್ಜ್ಗಳು. ಇವಾಗ ಇನ್ನೂ ಹೆವಿ ಫಾಸ್ಟ್ ಇದ್ದಾರೆ ಜಡ್ಜ್ಗಳು. ಇವಾಗ ಮೀಡಿಯಾ ಎಲ್ಲ ಫಾಸ್ಟ್ ಇದೆ. ಆಮೇಲೆ CC ಕ್ಯಾಮ್ರಾ, ಇವ್ನು ಶೆಡ್ಡಲ್ಲಿ ಹೊಡೆದಿರೋದು, ಅವ್ನಿಗೆ ಬಟ್ಟೆ ಬಿಚ್ಚಿ ಹೊಡೆದಿರೋದು, ಸಿಗರೇಟ್ ಇಕ್ಕಿರೋದೆಲ್ಲ ಒಳಗಡೆ ಇರೋ ಶೆಡ್ ಒಳಗಡೆ ಇರೋ ರೆಕಾರ್ಡ್ ಆಗ್ಬಿಟ್ಟಿದೆ. ಅದು ಯಾವುದೇ ಕಾರಣಕ್ಕೂ ಜಡ್ಜ್ ನೋಡ್ತಾರಲ್ಲ ಮ್ಯಾಮ್. ಮುಂಚೆ ನಮ್ದು ಸಾಕ್ಷಿಗಳು ತೊಗೊಳೋರು, ಫಿಂಗರ್ ಪ್ರಿಂಟು ವಿತ್ ಸಾಕ್ಷಿಗಳು ಅಷ್ಟೇ, ಯಾವುದು ನಿಮ್ಮದು ಸೋಷಿಯಲ್ ಮೀಡಿಯಾ ಇರಲಿಲ್ಲ ಅವಾಗ. ಫೋಟೋಗಳು ಸಹ ಎತ್ಕೊಂಡೋಗು, ಕೊಲೆ ಆದ ಒಂದು ವ್ಯಕ್ತಿ ಬಿಟ್ಟರೆ ನಾವು ಕತ್ತರಿಸಿರೋದೆಲ್ಲ ಎತ್ಕೊಂಡೋಗಿಲ್ಲ. ಇವಾಗ ಇವ್ನು ದರ್ಶನ್ ಹೊಡೆದಿರೋದೆಲ್ಲ ಇದೆಯಲ್ಲ, ಇವಳು ಚಪ್ಪಲಿಲಿ ಹೊಡೆದಿರೋದು ಪವಿತ್ರ ಗೌಡ, ಇವನ್ ಜಾಡ್ಸ್ ಒದ್ದಿರೋದು, ಇದೆಲ್ಲ ಲೈವ್ ಅಲ್ಲಿ. ಅದು ಬರೀ ಅವಾಗ ಚಾರ್ಜ್ ಶೀಟ್ ನೋಡ್ಬಿಟ್ಟು ನಿಮ್ಗೆ ಶಿಕ್ಷೆ ಬರೆಯೋರು, ಸಾಕ್ಷಿಗಳು ತಗೊಂಡು ವಿತ್ ಚಾರ್ಜ್ ಶೀಟ್ ಅಲ್ಲಿ ಹೆಂಗ್ ಬರ್ದವ್ರೆ ಪೊಲೀಸವ್ರು ನೋಡ್ಕೊಂಡು. ಇವಾಗ ಲೈವ್ ಅಲ್ಲಿ ಕಾಣಿಸ್ಬಿಟ್ಟಿದ್ಯಲ್ಲ, ಹೆಂಗ್ ಬಚಾವಾಗುತ್ತೆ? ಮರಣದಂಡನೆ ಆದ್ರೂ ಆಗುತ್ತೆ. ಸುಪ್ರೀಂ ಕೋರ್ಟ್ ಬೈದಿದ್ಯಲ್ಲ, ಯಾರು ಬೇಲ್ ಕೊಟ್ಟಿದ್ದು ಅಂದ್ರೆ ಅರ್ಥ ಮಾಡ್ಕೊಂಬಿಡಿ. ಸುಪ್ರೀಂ ಕೋರ್ಟ್ ಬೈದಿದೆ ಹೈಕೋರ್ಟ್ಗೆ ಅಂದ್ರೆ ಯಾರು ಬೇಲ್ ಕೊಟ್ಟಿದ್ದು? ಇವ್ರನ್ನ ಆಚೆ ಬಿಟ್ಟಿರೋದೇ ತಪ್ಪು. ನಿಮ್ಗೆ ಇವ್ರಿಗೆ ಐಷಾರಾಮಿ ಜೀವನ, ಎಲ್ಲ ಜೈಲಿಗೂ ಕಳಿಸಿ ಪತ್ರಿಕೆ ಅಂತ ಹೇಳ್ಬಿಟ್ಟು ಒಂದು ಜಡ್ಜ್ಮೆಂಟ್ ಮಾಡಿದೆ ಅಂದ್ರೆ, ಈ ದಿಂಬು ಬರೀ ನಿಮ್ಗೆ ಹಾಸಿಗೆ ದಿಂಬು ಕೊಡ್ತಾ ಇಲ್ಲ ಅಂದ್ರೆ, ಕಂಬಳಿ ದಿಂಬು ಕೊಡ್ತಾ ಇಲ್ಲ. ಇನ್ನು ಅವ್ರನ್ನ ಕೇಸಲ್ಲಿ ಬಿಡುಗಡೆ ಮಾಡ್ತಾರೆ, ನಾವೇ ಥಿಂಕ್ ಮಾಡ್ಕೊಂಬಿಡಿ ಅಷ್ಟೇ. ಖಂಡಿತ ನೋಡೋಣ ಏನಾಗುತ್ತೆ ಅಂತ. 100% ಶಿಕ್ಷೆ. ಈಗ ನಿಮ್ಮ 23 ವರ್ಷದ ಈ ರೌಡಿಸಂ ಆ ಲೋಕ, ಆ ಜರ್ನಿಲಿ ನಿಮ್ಮ ಮೇಲೆ ಎಷ್ಟು ಸರಿ ಅಟ್ಯಾಕ್ ಆಯ್ತು? ನನಗೊಂದು 7-8 ಸಲ ಅಟ್ಯಾಕ್ ಆಯ್ತು. ಜೈಲಲ್ಲೇ 3 ಸಲ ಅಟ್ಯಾಕ್ ಆಯ್ತು. ಜೈಲಲ್ಲೇ ಹೆಂಗ್ ಬಚಾವಾದ್ರಿ ನೀವು? ನನ್ನ ಫಿಸಿಕಲ್ ನನ್ನ ಧೈರ್ಯನೇ ನಾನು ಕಾಪಾಡಿದ್ನಿ. ನನ್ನ ಜೊತೆಲಿದ್ದವ್ರು ಯಾರು ಓಡೋಗ್ಬಿಟ್ರು. ಆಕ್ಚುಲಿ ನನ್ನ ಜೊತೆಲಿದ್ದವರು ನಾನೇ ಗುದ್ದಾಡಿ ನಾನು ಫೈಟ್ ಮಾಡಿರೋದು. 7-8 ಸೈಜ್ ಕಲ್ ಎತ್ತಾಕವ್ರೆ ನನ್ನ ಮೇಲೆ. ಅವಾಗ ಹಂಗಿದ್ದೆ, 140 kg ಫಿಟ್, ಹೆವಿ ಫಿಟ್ ಇದ್ದೆ ನಾನು. 10 ಜನ ನಾನು ಒಬ್ಬನೇ ಹೊಡಿತಾ ಇದ್ದೆ. ಕೇಳ್ರಿ ಮೂರ್ತಿ ಅವ್ರನ್ನ, 10 ಜನನ ನಿಂತಿದ್ದ ಸ್ಪಾಟಲ್ಲಿ ಹೊಡೆದಾಕ್ಬಿಡ್ತಾ ಇದ್ದೆ ನಾನು. ಯಾವ ಆಯುಧನೂ ಬೇಡ, ಕೈಯಲ್ಲೇ ಹೊಡೆದು ಬಿಡ್ತಾ ಇದ್ದೆ. ಆ ತರ ಫಿಟ್ ಇದ್ದೆ, ಜಿಮ್ಮರ್ ತರ ಇದ್ದೆ ನಾನು. ಹೊರಗಡೆ ಬಂದ ಮೇಲೆ ಎಷ್ಟು ಸಲ ಅಟ್ಯಾಕ್ ಆಯ್ತು? ಒಂದು 3-4 ಸಲ ಅಟ್ಯಾಕ್ ಆಯ್ತು. ನಾನು ಬಚಾವಾಗಿದ್ದೀನಿ. ಆಮೇಲೆ ನಾನು ಹುಷಾರಾಗಿ ನಾನು ಓಡಾಡಕ್ ಶುರು. ಏನಾದ್ರು ಗಾಯಗಳು ಆ ಥರದ್ದು ಏನಿಲ್ಲ. ಅಟ್ಯಾಕ್ ಆಗೋ ಟೈಮ್ ನಾನು ಸೇಫ್ ಮಾಡ್ಕೊಂಡು ಅಲ್ಲಿಂದ ಓಡೋಗ್ಬಿಟ್ಟಿದ್ದೀನಿ, ಎಸ್ಕೇಪ್ ಆಗಿ. ನಾನು ಮೈ ಮೇಲೆ ಇದುವರೆಗೂ ಒಂದು ಏಟ್ ಬಿದ್ದಿಲ್ಲ ನನಗೆ 23 ವರ್ಷದ ಜರ್ನಿಲಿ. ಓಕೆ, ಈಗೆಲ್ಲ ಬಿಟ್ಟು ಆರಾಮಾಗಿ ಜೀವನ ಮಾಡ್ತಾ ಇದ್ದೀರಾ. ಇದೇ ರೀತಿ ಇರಿ, ಇನ್ನು ಮುಂದೆ ಸಮಾಜಮುಖಿ ಕೆಲಸಗಳನ್ನ ಮಾಡಿ 100%. ಒಂದಷ್ಟು ಜನರಿಗೆ. ರೋಡಿಸಮ್ ಅಂತೂ ಶಾಶ್ವತ ಅಲ್ಲ ಮ್ಯಾಮ್. ಯಾರಿಗೂ ರೋಡಿಸಮ್ ಬೇಡ, ಓಪನ್ ಆಗಿ ಹೇಳ್ತೀನಿ. ನಿಮ್ಗೆ ನೋಡೋರಿಗೆ ರೋಡಿ ಬಂದ್ರು, ಎಲ್ಲ ಎದ್ದು ಕೂತ್ಕೊಂಡ್ರು, ಎಲ್ಲಾರು ಸಲ್ಯೂಟ್ ಹೊಡಿತಾವ್ರೆ ಅಂತ ನಿಮ್ಮ ತಪ್ಪು ತಿಳುವಳಿಕೆ. ಅದ್ರ ಒಳಗಡೆ ಅವನು ಭಯದಿಂದಾನೆ ಅವ್ನು ಶಾಂತಿ ಭಯ ಇದ್ದೇ ಇರುತ್ತೆ. 100% ಮ್ಯಾಮ್. ಪ್ರತಿಯೊಂದು ಜೀವಕ್ಕೆ ಹೆಂಗೆ ಡೈಲಿ ಆಹಾರ ಸಿಗುತ್ತೆ ಅಂತ ದೇವ್ರ ಆಶೀರ್ವಾದ, ಅವನು ಪ್ರತಿಯೊಂದು ಪ್ರಾಣಿಗೂ ಜೀವದ ಭಯ ಅನ್ನೋದು ಇದ್ದೇ ಇರ್ತದೆ. ನಾನು ಉಳಿಸ್ಕೊಬೇಕು ಅನ್ನೋದು ಇದ್ದೇ ಇರ್ತದೆ. ಥ್ಯಾಂಕ್ ಯು ಶ್ರೀಕಂಠ್ ಅವರೇ, ಇಷ್ಟೊತ್ತು ಬಂದು ನಿಮ್ಮ ಜರ್ನಿ ಬಗ್ಗೆ ನಮ್ಮ ಜೊತೆಗೆ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.